ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಈಗ ನಾನು ಲೈವ್ ಬಂದಿರಲಿಕ್ಕೆ ಕಾರಣ, ಈ ತಿಂಗಳ ಫೆಬ್ರವರಿ ಸಂಚಿಕೆ ನಮ್ಮ ಜೀವನ ಮ್ಯಾಗಝಿನ್ ಪ್ರಿಂಟಾಗಿ ಬಂದಿದೆ. ಇವತ್ತು RT ನಗರ ಅಂಚೆ ಕಚೇರಿಯಿಂದ ನಿಮಗೆಲ್ಲ ಹೊರಟಿದೆ. ಸೊ ಇದರಲ್ಲಿ ಏನಿದೆ ಅಂತ ಹೇಳಿದರೆ, ಮೊಟ್ಟ ಮೊದಲನೇದಾಗಿ ಮುಖಪುಟದಲ್ಲಿ ನೀವು ಈ ಒಂದು ನ್ಯಾಚುರೋಪತಿ ಕಿಟ್ ಹೇಗಿರುತ್ತೆ ಅನ್ನೋ ವಿಚಾರವಾಗಿ ನಾವು ಇದರಲ್ಲಿ ಮಾಹಿತಿ ಕೊಟ್ಟಿದ್ದೀವಿ. ಎಲ್ಲರ ಮನೆಯಲ್ಲಿ ಆಯುರ್ವೇದ ಔಷಧಿಗಳಿರ್ತವೆ, ಅಲೋಪತಿ ಔಷಧಿಗಳಿರ್ತವೆ. ಅದೇ ರೀತಿ ನ್ಯಾಚುರೋಪತಿ ಕಿಟ್ ಇರಬೇಕು ಅನ್ನೋದಕ್ಕೆ ಒಂದು ಅಭಿಯಾನವನ್ನು ಶುರು ಮಾಡಿದ್ವಿ. ಆ ವಿಚಾರವಾಗಿ ನಾವು ಈ ಒಂದು ಮುಖಪುಟದಲ್ಲಿ ಕೊಟ್ಟಿದ್ದೀವಿ. ಮತ್ತು ಒಂದು ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅದರ ಬಗ್ಗೆ ಕೂಡ ಮಾಹಿತಿ ಇದೆ. ಸೊ ಅದನ್ನು ನಾವು ಮುಖಪುಟದಲ್ಲಿ ಕೊಟ್ಟಿದ್ದೀವಿ. ಕೌನ್ಸೆಲಿಂಗ್ ಮಾಡೋರಿದ್ದೀವಿ. ಸೊ ಅದರ ಬಗ್ಗೆ ಕೂಡ ಈ ವಿಚಾರ ಈ ಒಂದು ಪತ್ರಿಕೆಯಲ್ಲಿ ಮೂಡಿದೆ. ಮತ್ತು ಈ ಪುಟ ತೆರೆದಂತೆ ಈ ತಿಂಗಳ ವಿಶೇಷ ಮತ್ತು ಯಕೃತ್ತಿನ ಪರಿಶುಭ್ರತಾ ಶಿಬಿರ ಮೈಸೂರಿನಲ್ಲಿ ಆಯೋಜನೆಯಾಗಿದೆ, ಅದರ ಬಗ್ಗೆ ಮಾಹಿತಿ ಇದೆ. ಸೊ ನಂತರ ಒಳಗಿನ ಹೂರಣ, ಚಂದ ವಿವರ ಮತ್ತು ನಿಮ್ಮೊಡನಿಂದು, ಸೊ ಆ ವಿಚಾರವಾಗಿ ಕೂಡ ನಾವು ಕಳೆದ ತಿಂಗಳು ಆಗಿರೋದನ್ನು ಬರೆದಿದ್ದೀವಿ. ಮತ್ತು 100 ವರ್ಷಗಳು ನಾವು ಜೀವನ ಮಾಡಲಿಕ್ಕೆ ಹೇಗಿರಬೇಕು ಅನ್ನೋದಕ್ಕೆ ನಾವೊಂದು 10 ವಿಚಾರ ಬರೆದಿದ್ದೀವಿ. ತುಂಬ ಚೆನ್ನಾಗಿದೆ, ಓದಿ. ಮತ್ತು ಯಾವ ಅಂಗಕ್ಕೆ ರೋಗ ತಗಲಿದೆ ಅಂತ ಗುರುತಿಸೋದು ಹೇಗೆ ಅನ್ನೋದನ್ನು ನಾವು ಒಂದು ಪುಟದಲ್ಲಿ ಬರೆದಿದ್ದೀವಿ. ಮತ್ತು ಶಾಂಭವಿ ಮುದ್ರ, ಅದ್ಭುತವಾದ ಮುದ್ರೆ ಅದು, ಅದನ್ನು ಹೇಗೆ ಮಾಡಬೇಕು, ಅದರ ಲಾಭಗಳೇನು ಅನ್ನೋದನ್ನು ಬರೆದಿದ್ದೀವಿ ಒಂದು 2 ಪೇಜಲ್ಲಿ. ಮತ್ತು ಮನೆಗೆ ನ್ಯಾಚುರೋಪತಿ, ನೀವು ಇದನ್ನು ಒಟ್ಟಿಗೆ ಪೂರ್ತಿ ಕಿಟ್ ತೆಗೆದುಕೊಳ್ಳಬಹುದು ಅಥವಾ ಸಿಂಗಲ್ಲಾಗಿ ಕೂಡ ತೆಗೆದುಕೊಳ್ಳಬಹುದು. ಹಣದ ಒಂದು ಉಪಯೋಗ ನೀವು ಅವೈಲಬಿಲಿಟಿ ನೋಡಿಕೊಂಡು ನೀವು ಆರ್ಡರ್ ಮಾಡ್ಬೋದು, ನಿಮ್ಮ ಮನೆಗೆ ತಲುಪುತ್ತೆ ಇದು. ಸೊ ಈ ರೀತಿ ಕರ್ನಾಟಕದಾದ್ಯಂತ ನಾವೊಂದು ಅಭಿಯಾನವನ್ನು ಶುರು ಮಾಡಿದ್ದೀವಿ. ಮತ್ತು ಆರೋಗ್ಯದ ಕೌನ್ಸಿಲಿಂಗ್ ಬೇಕಂದರೆ ನೀವು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನನಗೆ ನೀವು ಫೋನ್ ಮಾಡಿ ನಿಮ್ಮ ಅನಾರೋಗ್ಯದ ಸಮಸ್ಯೆಗೆ ಪರಿಹಾರವನ್ನು ಮನೆಯಲ್ಲೇ ಕುಳಿತುಕೊಂಡು ಕಂಡುಕೊಳ್ಳಬಹುದು. ಅದಕ್ಕೆ ಒಂದು ಗುರು ಕಾಣಿಕೆ ಅಂತ ಇರುತ್ತೆ, ಅದರ ವಿವರಗಳು ಇದೆ, ನೋಡ್ಕೊಳ್ಳಿ. ಮತ್ತು ಈ ಕಳೆದ ತಿಂಗಳ 18ನೇ ತಾರೀಕು ನಮ್ಮದು 7ನೇ ಯೋಗ ಮತ್ತು ಆಹಾರ ಸಮ್ಮೇಳನ ಆಯಿತು. ಸೊ ಅದರ ಬಗ್ಗೆ ನಾವೊಂದು 5 ಪೇಜಲ್ಲಿ ಕೊಟ್ಟಿದ್ದೀವಿ. ಮತ್ತು ಆನ್ಲೈನ್ ಯೋಗ ತರಗತಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದೇ ತಿಂಗಳಿಂದ. ಸೊ ಅದರ ಬಗ್ಗೆ ಮಾಹಿತಿ ಇದೆ. ಪ್ರಾಯ ಈ ತಿಂಗಳು ಅಥವಾ ಮುಂದಿನ ತಿಂಗಳು ಯುಗಾದಿ ಒಳಗಾಗಿ ಶುರು ಮಾಡಬೇಕು ಅಂತ ಒಂದು ಐಡಿಯಾ ಇದೆ. ಅದಕ್ಕೆ ಯೋಜನೆ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೆ ಕೂಡ ನೀವು ಜಾಯಿನ್ ಆಗ್ಬೋದು. ಮತ್ತು ನಗೋದಕ್ಕೋಸ್ಕರ ಒಂದು ಪೇಜು ಸಹಜವಾಗಿ ಇದ್ದೇ ಇರುತ್ತೆ. ಮತ್ತು ಕಳೆದ ತಿಂಗಳು ಒಂದು ಪುಸ್ತಕ, ಸಕ್ಕರೆ ಕಾಯಿಲೆ ಆಹಾರವೇ ಔಷಧಿ ಅನ್ನುವಂಥದ್ದು ಬಿಡುಗಡೆಯಾಗಿತ್ತು. ಸೊ ಅದರ ಬಗ್ಗೆ ಮಾಹಿತಿ ಇದೆ, ಅದನ್ನು ನೀವು ಕೊಂಡ್ಕೊಳ್ಬೋದು. ಸೊ ಮತ್ತು ಹನುಮಾನ್ ಚಾಲಿಸ, ಕೊನೆಯಲ್ಲಿ ಹನುಮಾನ್ ಚಾಲಿಸ ಅಭಿಯಾನ ಶುರು ಮಾಡಿದ್ದೀವಿ. ನಮಗೆ 5,40,000 ಆಗಬೇಕು. ಸೊ ಅದರ ಬಗ್ಗೆ ಕೂಡ ಒಂದು ಮಾಹಿತಿ ಇದೆ. ದಯಮಾಡಿ ನೀವು ಕೂಡ ಪಠಿಸಿ ನಮ್ಮ ಈ ಒಂದು ಅಭಿಯಾನದಲ್ಲಿ ಸಹಕರಿಸಬೇಕಾಗಿ ವಿನಂತಿ. ಸೊ ಈ ರೀತಿ ತುಂಬ ಚೆಂದ ಮೂಡಿ ಬಂದಿದೆ ಫೆಬ್ರವರಿ ಸಂಚಿಕೆ. ಇದನ್ನು ಬಂದ ತಕ್ಷಣ ಓದಿ ಅರ್ಥೈಸಿಕೊಂಡು ಅಳವಡಿಸಿಕೊಂಡು ಆರೋಗ್ಯವಂತರಾದರೆ ನಮ್ಮ ಶ್ರಮ ಸಾರ್ಥಕ ಅಂತ ಭಾವಿಸ್ತೀವಿ. ಸೊ ನಿಮಗೆಲ್ಲ ಮಂಗಳವಾಗಲಿ. ಅಳವಡಿಸಿಕೊಳ್ಳಿ, ಆರೋಗ್ಯವಂತರಾಗಿ 100 ಕಾಲ ಬಾಳಿ ಅಂತ ನಾವು ಹಾರೈಸ್ತಾ ನಮ್ಮ ವಾಣಿಗೆ ವಿರಾಮನ ಕೊಡ್ತಾ ಇದ್ದೀನಿ. ಜೈ ಶ್ರೀರಾಮ್.